ದಾವಣಗೆರೆ ದಕ್ಷಿಣದ ಮತ ಏನಕ್ಕೆ ಏನೈತಲ್ಲ ಅದೊಂದು ಹಾವು ಏನಿ ಆಟದಂಗಿತ್ತದ. ಯಾವ ರೇಂಜಿಗೆ ಅಂದ್ರೆ ಒಂದ್ಸಲ ಇವ್ರ ಮೇಲೆ ಒಂದ್ಸಲ ಅವ್ರ ಮೇಲೆ. ಅದಷ್ಟೇ ಅಲ್ಲ, 1ರಿಂದ ಹಿಡಿದು 6ನೇ ಸುತ್ತಿನವರೆಗೂ ಬಿಜೆಪಿ ಪರ ಇದ್ದಂಥ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು 8,000ವರೆಗೂ ಲೀಡಲ್ಲಿದ್ದರು. ಅದು ಒಂದಲ್ಲ ಎರಡಲ್ಲ 6 ಸುತ್ತಿನವರೆಗೂ. ಅದು ಆದ ನಂತರ ಒಂದಷ್ಟು ಬದಲಾವಣೆಗಳಾಗಿ ಹೋಗ್ತಾವೆ, ಸ್ವಲ್ಪ ಕೆಲವೊಂದಷ್ಟು ಟ್ವಿಸ್ಟ್ಗಳಾಗಿ ಹೋಗ್ತಾವೆ. ಎಷ್ಟೊಂದು ರೀತಿ ಅಂದ್ರೆ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು 6ನೇ ಸುತ್ತಿನವರೆಗೂ 8,000 ಏನು ಲೀಡ್ ಇದ್ರಲ್ಲ, ಆದ್ದರಿಂದ ಎಷ್ಟೋ ಜನ ಅನ್ಕೊಂಡೇ ಬಿಟ್ಟಿದ್ರು ಈ ಸಲ ಮೊದಲ ಬಾರಿಗೆ ಒಂದು ದಾವಣಗೆರೆ ದಕ್ಷಿಣದೊಳಗೆ ಬಿಜೆಪಿ ತನ್ನ ಅಲೆಯನ್ನು ಆರಂಭಿಸಿತ್ತು. ತನ್ನ ತೆಕ್ಕೆಗೆ ಬಿಜೆಪಿ ಒಂದು ದಾವಣಗೆರೆ ದಕ್ಷಿಣ ತಗೊಂಡ್ಬಿಡ್ತು. ಇನ್ನೇನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರು ಗೆದ್ದೇ ಬಿಟ್ರು ಅನ್ನುವಂಥ ಒಂದು ಮಟ್ಟಕ್ಕೆ ಆ ಒಂದು ಲೀಡ್ ಎಲ್ಲರಲ್ಲಿ ಹೊಕ್ಕೊಂಡ್ಬಿಟ್ಟಿತ್ತು. ಸತತವಾಗಿ 6 ರೌಂಡ್ಗಳಲ್ಲಿ ಲೀಡ್ ಇದ್ದಾರಂದ್ರೆ ಎಲ್ಲರಲ್ಲೂ ಆ ಒಂದು ಗ್ಯಾರಂಟಿ ಬಂದೇ ಬರುತ್ತೆ, ಇವ್ರ ಪಕ್ಕ ಗೆದ್ದಾರಂತೇಳಿ. ಹೀಗಿರ್ಬೇಕಾದ್ರೆ ಮುಂದಿನ ಸುತ್ತುಗಳಲ್ಲಿ ಏನೈತಲ್ಲ, ಬರ್ತಾ ಬರ್ತಾ ಹೆಂಗೆ ಸುತ್ತುಗಳು ಜಾಸ್ತಿ ಆಗ್ತಾ ಹೋದು ಒಂದು ಟ್ವಿಸ್ಟ್ ಸ್ಟಾರ್ಟ್ ಆಯ್ತು. ಏನಪ್ಪ ಅಂದ್ರೆ ಒಂದು ಕಡೆ ಇನ್ನೊಂದು ಏನಪ್ಪ ಅಂತಂದ್ರೆ ಆ ಎಲ್ಲ ಅಲ್ಪಸಂಖ್ಯಾತರ ಮತಗಳ ಡೈವೇಟ್ ಅಂದ್ರೆ ಅಲ್ಪಸಂಖ್ಯಾತರ ಮತಗಳು ಒಡೆದು ಹೋಗೋದ್ರಿಂದ ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯಿತು. ಅದರಿಂದ ಬಿಜೆಪಿ ಗೆಲ್ಲುತ್ತಿ ಸಲ ಅನ್ಕೊಂಡಿದ್ರು. ಆದರೆ ಬರ್ತಾ ಬರ್ತಾ ಏನು ಆ ಮತ ಎಣಿಕೆ ಸುತ್ತುಗಳು ಜಾಸ್ತಿ ಆಗ್ತಾ ಹೋದವಲ್ಲ, ಹಂಗೆ ಸುತ್ತು ಜಾಸ್ತಿ ಆಗ್ತಾ ಹೋದಂಗೆ ಹೊಸ ಟ್ವಿಸ್ಟ್ಗಳು ಬರಕ್ಕೆ ಸ್ಟಾರ್ಟ್ ಆಯಿತು. ಅದೇನು ಕಹಾನಿ ಮೇ ಟ್ವಿಸ್ಟ್ ಅಂತೀವಲ್ಲ ಆ ಥರ ಆಯ್ತು. ಯಾವ ರೇಂಜಿಗೆ ಆಗಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಮುಂದೆ 14ನೇ ಸುತ್ತಿಗೆ ಅನ್ನುವಷ್ಟರಲ್ಲಿ ಅಂದ್ರೆ ಸಂಪೂರ್ಣ ಬದಲಾವಣೆ ಆಯ್ತು ಅನ್ಬೋದು ನಾವು. ಅಲ್ಲಿಗೆ 14ನೇ ಸುತ್ತಿನವರೆಗೂ ಏನು ಒಂದು ಲೀಡು ಮತ್ತು ಹಾವು ಏನಿ ಆಟ ಏನಾಗ್ತಾ ಇತ್ತಲ್ಲ, ಆ 14ನೇ ಸುತ್ತಿನ ನಂತರ ಇಲ್ಲಿ ಮಲ್ಲಿಕಾರ್ಜುನ್ ಅವರ ಮಗ ಏನು ಸಮರ್ಥ್ ಶಾಮ್ನೂರ್ ಅವರು ಆ ಒಂದು ಸಂಪೂರ್ಣವಾದಂಥ ಆ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರು. ಆ ಮುನ್ನಡೆಯಿಂದ ಅವರು ಮತ್ತೊಳ್ಳಿ ಹಿಂದೆ ಬರಲೇ ಇಲ್ಲ. ಅದೇ ಒಂದು ಮುನ್ನಡೆಯಿಂದ ಅವರು ಸತತವಾಗಿ ಆ ಮುನ್ನಡೆನ ಕಾಯ್ಕೊಳ್ತಾ ಹೋದರು. ಅಷ್ಟೇ ಅಲ್ಲದೆ ಇನ್ನೇನು ಮತ್ತೇನಾದರೂ ಲೆಕ್ಕಾಚಾರ ಆಗ್ತಾರ, ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ ಅನ್ನೋ ಅಷ್ಟರಲ್ಲಿ ಯಾವುದೇ ಥರನಾದಂಥ ಹೆಚ್ಚು ಕಡಿಮೆ ಆಗಲೇ ಇಲ್ಲ. ಕೊನೆಯದಾಗಿ ಯಾರ್ಯಾರು ಎಷ್ಟು ಮತಗಳನ್ನು ತೊಗೊಂಡ್ರು ಅಲ್ಲಿ ಜಯಶಾಲಿಯಾಗಿದ್ದಾರಂತ ಏನು ಹೇಳ್ತೀನಿ ಬನ್ನಿ. ಏನಿಲ್ಲಿ ಒಂದು ಅಲ್ಪಸಂಖ್ಯಾತರ ಆ ಒಂದು ಅಸಮಾಧಾನ ಇತ್ತಲ್ಲ, ಆ ಅಸಮಾಧಾನದಿಂದ ಸಹಿತ ಇಲ್ಲಿ ಮತ ಚದರಿದವು. ಆ ಮತ ಚದರಿದ್ರಿಂದ ಆ ಒಡೆದು ಹೋದ ಮತಗಳು ಎಷ್ಟಂತಂದ್ರೆ 18,471 ಮತಗಳಲ್ಲಿ ಮತ್ತೊಬ್ಬರಿಗೆ ಅಂದ್ರೆ ಒಂದು ಪಕ್ಷೇತರ ಅಭ್ಯರ್ಥಿಗೆ ಹೋಗ್ತಾವೆ. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಪಡೆದುಕೊಂಡಂಥ ಮತ ಎಷ್ಟಪ್ಪ ಅಂತಂದ್ರೆ 62,609 ಮತಗಳು. ಈ ಬಿಜೆಪಿ ಅಭ್ಯರ್ಥಿ ಒಟ್ಟಾಗಿ ಪಡೆದುಕೊಂಡಂಥ ಆ ಒಂದು ಮತಗಳು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರು ಪಡೆದುಕೊಂಡಂತಹ ಒಂದು ಮತಗಳು ಎಷ್ಟಪ್ಪ ಅಂತಂದ್ರೆ 67,576 ಮತಗಳು. ಒಟ್ಟು ಟೋಟಲ್ ಆಗಿ 4,967 ಮತಗಳನ್ನು ಅವರು ಲೀಡಿಂದ ಗೆದ್ದಿದ್ದಾರೆ. ಈ ಒಂದು ಆ ದಕ್ಷಿಣದ ದಾವಣಗೆರೆ ದಕ್ಷಿಣದ ಚುನಾವಣೆ ಭಾಳ ಅಂದ್ರೆ ಭಾಳ ರೋಚಕವಾಗಿತ್ತು, ಹಾವು ಏನಿ ಆಟದಂಗಿತ್ತು. ಮತ್ತೊಳ್ಳೆ ಅಷ್ಟೇ ಅಲ್ಲ, ಈ ಚುನಾವಣೆ ಪ್ರಚಾರದಿಂದಲೂ ಸಹಿತ ಭಾಳಷ್ಟು ರೋಚಕವಾಗಿತ್ತು. ಈ ಕೊನೆಯದಾಗಿ ಇಲ್ಲಿ ಶಾಮ್ನೂರ್ ಶಿವಶಂಕರಪ್ಪ ಮೊಮ್ಮಗನಾದ ಸಮರ್ಥ್ ಶಾಮ್ನೂರ್ ಅವರು 4,000ಕ್ಕೂ ಅಧಿಕ ಮತಗಳಿಂದ ಆ ಒಂದು ಮತ್ತು ಹೊಳ್ಳಿ ದಾವಣಗೆರೆ ದಕ್ಷಿಣದ ಕ್ಷೇತ್ರವನ್ನು ಶಾಮ್ನೂರು ಕುಟುಂಬ ತಮ್ಮದಾಗಿಸ್ಕೊಂಡೈತಿ. ನಿಮಗೇನು ಅನಿಸ್ತೈತಿ ಈ ಒಂದು ಗೆಲುವು? ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಏನೊಂದು ಪ್ಲಸ್ ಪಾಯಿಂಟ್ ಆಗಬೇಕಿತ್ತು, ಏನೊಂದು ಮೈನಸ್ ಪಾಯಿಂಟ್ ಆಗಬೇಕಿತ್ತು? ಮತ್ತು ಇಲ್ಲಿ ಶಾಮ್ನೂರು ಶಿವಶಂಕರಪ್ಪ ಅವರು ಮೊಮ್ಮಗ ಆದಂಥ ಸಮರ್ಥ್ ಅವರು ಗೆಲ್ಲಲು ಏನು ಕಾರಣಗಳು? ನಿಮಗೇನು ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸ್ರಿ.